ಬಟ್ ಭಾಳ ಕಮ್ಮಿ ಬರಾಕುಂತೈತಿ. ಹಂಗೆ ಸಬ್ಸ್ಕ್ರೈಬರ್ಸ್ ನೋಡ್ತೀರಿ ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ನಮ್ಮ ಚಾನಲ್ನ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಕಷ್ಟಪಟ್ಟಿದ್ದಕ್ಕಾದ್ರೂ ಒಂದು ಏನಾದರೂ ನಮ್ಗೆ ಖುಷಿ ಕೊಡೋ ಥರ ಮಾಡಿರಿ. ಅಂದ್ರೆ ಮುಂದೆ ವಿಡಿಯೋ ಮಾಡೋಕ್ಕೆ ನಮಗೂ ಎನ್ಕರೇಜ್ ಬರ್ತೈತಿ. ಪ್ಲೀಸ್ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ. ಒಂದು 2 ಮಂತ್ಸ್ ಒಳಗಾದರೂ ನಾನು 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡೇನಿ. ಅದೆಲ್ಲ ನಿಮ್ಮ ಕಡೆಯಿಂದ ಮಾತ್ರ ಸಾಧ್ಯ. ನೀವು ಸಪೋರ್ಟ್ ಮಾಡಿದ್ರೆ, ಶೇರು, ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿದ್ರೆ ಇದೆಲ್ಲ ಸಾಧ್ಯ ಆಗ್ತೈತಿ. ದಯವಿಟ್ಟು ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ. ಬರ್ರಿ ವಿಡಿಯೋ ಚಲೋ ಮಾಡೋಣಂತ. ಬೇ ಯವ್ವ, ನೋಡಿದೇನು ಬೇ ನಿನ್ನ ಸೊಸಿನ ಊಟ ಎಲ್ಲ ಹೆಂಗೆ ಮಾಡಿದ್ಲಕ್ಕಿ? ಉಪ್ಪಿನ ಉರ್ಲು ಮಾಡ್ಯಾಳ ಬೇ, ನಾ ಉಣ್ಬಾರ್ದಂತನ ಮಾಡ್ಯಾಳಕ್ಕಿ. ಗೊತ್ತಾಯ್ತಾನ, ನಾ ಮನ್ಯಾಗ ಇರಬಾರ್ದು, ಒಟ್ಟು ನಾ ಹೋಗ್ಬೇಕು, ಈಗಿನ ಹೆಂಗಾರ ಮಾಡಿ ಓಡಿಸ್ಬೇಕು ನನ್ನ ಅಡ್ಡಿನ ಅಂತಂದು ಪ್ಲ್ಯಾನ್ ಮಾಡ್ಕೊಂಡು ಉಪ್ಪು ಜಗ್ ಸುರಿಯಾಳ ಬೇ. ನೀನು ಉಪ್ಪು ತಿನ್ನಬಾರ್ದು, ನಿನಗೂ BP ಐತಿ. ನೋಡು ನನಗೆ ಉಳ್ಗಾಲಿಲ್ಲ ಬಿಡಿ ಈ ಮನ್ಯಾಗ. ಅಲ್ಲಿ ಬೇ ಇರಾಕ್ ಹೋಗ್ಬೇಡ, ಹೋಗುವ ನಾದ್ನಿ ಅಂದ್ರೆ ಅಂಟಿಯರ ಬ್ಯಾಡ್ರಿ, ನೀವು ಇದ್ರ ನಂಗೆ ತೊಂದ್ರೆ ಆಕತಿ, ಹೋಗು ನಮ್ಮ ಮನೆಗೆ ಬರಾಕ್ ಹೋಗ್ಬೇಡ್ರಿ ನೀವು ಅಂತಂದ್ರೆ ನಾ ಬರೋದನ್ನ ಇಲ್ಲ. ಆದ್ರೆ ಅದನ್ನ ಬಿಟ್ಟು ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಬೇ? ಭಾಳ ಅಂದ್ರೆ ಭಾಳ ಬೇಜಾರಾಗ ಕುಂತಿತ್ವ ನನಗರ. ಲತಾ, ನೀನೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡವಾ, ನಾ ಆಕಿಗೆ ಹೇಳ್ತೇನಂತೆ. ಆಕಿ ಯಾಕೆ ಹಿಂಗೆ ಮಾಡಿದ್ಲು ಕೇಳ್ತೇನೆ. ಆಕಿನ ಸಂಜೆ ಮುಂದೆ ಬಜಿ ಚುಮ್ಮರಿ ಚಲೋನ ಮಾಡಿ ಕೊಟ್ಟಾಳ. ಆದ್ರೆ ರಾತ್ರಿ ಅಡ್ಗಿ ಹಿಂಗೆ ಯಾಕೆ ಮಾಡಿದ್ಲು ಅಂತ ನನಗೂ ಗೊತ್ತಿಲ್ಲ. ಕೇಳ್ತೇನೆ ತಗೋ. ನನಗೇನ ತಡಿ, ಕರೆದ ಬಿಡ್ತೇನೆ ಈಗ ನಿನ್ನ ಮುಂದೆ. ಅದನ್ನು ಇತ್ಯರ್ಥ ಆಗೇ ಬಿಡ್ಲಿ. ಪುಷಿ, ಏ ಪುಷಿ, ಬಾ ಇಲ್ಲೇ. ಏನ್ರಿ ಅತ್ತೀರ ಕರೆಯಾಕತ್ತಿದ್ರಲ್ಲ? ಯಾಕ್ಲೆ? ನಿನ್ನೆಲ್ಲ ಇವತ್ತು ರಾತ್ರಿ ಅಡ್ಗೆ ಮಾಡಿದ್ದಲ್ಲಿ ಈಗ ಊಟ ಮಾಡ್ಕೊಂಡ್ ಬಂದ್ವಲ್ಲ ಎಲ್ಲಾರು. ಬದ್ನಿಕಾಯಿ ಎಣ್ಗಾಯಿಗೆ ಅಷ್ಟು ಉಪ್ಪು ಯಾಕೆ ಸುರ್ವಿ ನೀನು? ಮಧ್ಯಾಹ್ನ ಅದನ್ನ ತಿಂದೇವೆ ಎಲ್ಲಾರು, ಚಲೋನ ಇತ್ತು. ಈಗ ರಾತ್ರಿ ಉಣ್ಣೋಸ್ತಗ ಉಪ್ಪು ಉರ್ಲಾಗೈತದ. ಎದಕ್ಕೆ ಹಂಗೆ ಮಾಡಿದಿ? ಹ್ಞೂ ರೀ ಅತ್ಯಾರ, ಅದನ್ನು ಹಂಗೆ ಯಾಕೆ ಮಾಡಿದೆ ಅನ್ನೋದು ಹೇಳ್ತೇನೆ ಕೇಳ್ರಿ ಇಲ್ಲಿ. ಅತ್ಯಾರ ಮಧ್ಯಾಹ್ನ ಮಾಡಿದಾಗ ಚಲೋ ಆಗಿತ್ತು, ಸಂಜೆಗೆ ಮಾಡಿದಾಗ ಹಂಗೆ ಯಾಕೆ ಆಗಿತ್ತು ನನಗದು ಗೊತ್ತಿಲ್ಲರಿ. ಯಾಕಂದ್ರೆ ನಾನು ಸಂಜೆ ಮುಂದೆ ನಾನು ಏನು ಅಡುಗೆನ ಮಾಡಿಲ್ಲ. ನಿಮ್ಗೆ ಹೇಳೇನು ನಾನು ಪಲ್ಯ ಏನು ಮಾಡ್ಬೇಕ್ರಿ ಅತ್ಯಾರ ಅಂತಂದೆ. ನೀವು ಹೇಳಿದ್ರಿ ಏನು ಮಾಡೋದು ಬ್ಯಾಡ ಅಂತಂದ್ರೆ. ಮಧ್ಯಾಹ್ನ 3 ಗಂಟೆಗೆ ಎಲ್ಲರೂ ಊಟ ಮಾಡಿದ್ಮೇಲೆ ನಾನು ಅಡುಗೆ ಮನೆ ನೀಟ್ ಮಾಡಿದ್ದು ನಾನೇ ರೀ. ಲಾಸ್ಟ್ ಅಡುಗೆ ಮನೆಯಿಂದ ಹೊರಗೆ ಬಂದಿದ್ದು ನಾನೇ ರೀ ಅತ್ಯಾರ. ಆಮೇಲೆ ಸಂಜಿಕೆ ಬಜ್ಜಿ ಚುಮ್ಮರಿ ಹಚ್ಚು ಅಂತಂದ್ರೆ ಅವಾಗೂ ನಾನು ಪಲ್ಯ ಏನು ನೋಡಿಲ್ರಿ. ಮಧ್ಯಾಹ್ನ ಬಿಸಿ ಮಾಡಿ ಇಟ್ಟಿದ್ನಲ್ಲ ನಾನು, ಅದಕ್ಕೆ ನಾನೇನು ಅದನ್ನ ನೋಡಕ್ಕೆ ಹೋಗಲಿಲ್ಲ. ಹೊಳ್ಳದ ರಾತ್ರಿ ಅನ್ನೋಷ್ಟಾಗ ಉಪ್ಪಿನ ಊರ್ಲು ಆಗೈತ್ರಿ. ನಾನು ಬಾಯಿ ಹಾಕೊಂಡು ನೋಡಿಲ್ಲ, ಯಾಕಂದ್ರೆ ಮಧ್ಯಾಹ್ನ ಕರೆಕ್ಟ್ ಇತ್ತಲ್ಲ, ರಾತ್ರಿನೂ ಕರೆಕ್ಟ್ ಇರ್ತದೆ ಬಿಡು ಅಂತಂದ್ರೆ ಸುಮ್ಮನೆ ಅದೀನಿ. ಅದು ಒಮ್ಮಿದ್ದ ಮಕ್ಳು ಯಾರು ಉಪ್ಪು ಹಾಕಿದ್ರು ಅದನ್ನು ಗೊತ್ತಿಲ್ರಿ ನನಗೆ. ಹಂಗಾದ್ರೆ ಅತ್ಕ್ಯಾರ ಈ ಮನ್ಯಾಗ ನೀವು ಅಡುಗೆ ಮಾಡೋದು ಬಿಟ್ರೆ ಇನ್ಯಾರು ಮಾಡೋದಿಲ್ರಿ, ಅದು ಬಿಟ್ರೆ ನಾನು ಉಪ್ಪು ಹಾಕಿನಿ ಅಂತ ಹೇಳಾಕತ್ತೀರೇನ್ರಿ? ಅಂಟಿಯಾರ ಕುಂಬಳಕಾಯಿ ಕಾಳು ಅಂದ್ರೆ ನೀವು ಯಾಕೆ ಹೆಗಲ್ ಮುಟ್ಕೊಂಡು ನೋಡ್ತೀರಿ? ನಾವು ನಿಮ್ಮ ಹೆಸರು ಎತ್ತೇ ಇಲ್ರಿ. ನಾನು ನೀವು ಉಪ್ಪು ಹಾಕಿರಿ ಅಂತಲೇ ಹೇಳಿಲ್ಲ. ನಾನು ಏನು ಟೇಸ್ಟ್ ನೋಡಿಲ್ಲ ಅಂತ ನಾ ಹೇಳಾಕತ್ತೀನಿ. ನೀವು ಯಾಕದನ್ನ ನಿಮಗೆ ಅನ್ಕೊಂಡು ನೀವು ಮಾತಾಡ್ತೀರಿ ಬಿಡ್ರಿ. ನೋಡ್ಬೇವ ನಿನ್ನ ಸೊಸಿ ಹೆಂಗೆ ಮಾತಾಡ್ತಾಳ. ಇಷ್ಟೆಲ್ಲ ಮಾತಾಡಕತ್ರು ಸುಮ್ಮನೆ ಅದಿಯಲ್ ಬೇ, ಏನು ಹೇಳವಲ್ಲಿ. ಹಂಗಾರ ನಾನು ಹಾಕಿನಂತ ಅರ್ಥ ಆತದ. ಲತಾ, ನೀ ಸುಮ್ ಕುಂದ್ರವ. ನೋಡ್ ಖುಷಿ, ನನ್ನ ಮಗಳು 4 ದಿನ ಇರಾಕ ಚಂದಾಗ ಇರ್ಬೇಕಂತ ಬಂದಾಳ. ಇಂಥವೆಲ್ಲ ನನಗೆ ನೋಡೋದು ಕೇಳೋದು ಆಗೋದಿಲ್ವ. ಈಗ ಯಾರು ತಪ್ಪು ಯಾರು ಸರಿ ನನಗೆ ಗೊತ್ತಿಲ್ಲ. ಆದ್ರೆ ಅಡುಗೆ ಮಾಡಕ್ಕೆ ನೀನು ಅಂದಮೇಲೆ ಅದನ್ನೆಲ್ಲ ನೀನು ನಿಭಾಯಿಸ್ಕೊಂಡು ಹೋಗ್ಬೇಕು. ಒಳ್ಳೆ ಅದನ್ನ ಬಿಸಿ ಮಾಡಿ ಮುಂದೆ ಟೇಸ್ಟ್ ನೋಡಕ್ ಬರ್ತತಾನೆ ಇಲ್ಲ ನಿನಗೆ? ಉಪ್ಪಾಗಿತ್ತು ಖಾರ ಆಗೈತೆ ನೋಡಕ್ ಬರೋದಿಲ್ಲ ಅತ್ತೀರ? ಅದು ಹೆಂಗ್ ವಿಚಾರ ಮಾಡ್ತೀರಿ ನೀವು? ಮಧ್ಯಾಹ್ನ ಎಲ್ಲರೂ ಪಲ್ಯ ತಿಂದಿರಿ, ಯಾವಾಗೆಲ್ಲ ಕರೆಕ್ಟ್ ಐತಿ ಪಲ್ಯ. ಹೊಳ್ಳಿ ರಾತ್ರಿ ಅದ ಉಪ್ಪಿನ ಉರ್ಲಾದಾಗ ಮತ್ತೆ ಟೇಸ್ಟ್ ಮಾಡ್ಬೇಕನ್ರಿ ಅದನ್ನ? ಅಯ್ಯೋ, ಇದನ್ನ ಯಾವ ಮನ್ಯಾಗೂ ನಾನು ನೋಡಿಲ್ ಬಿಡ್ರಿ ಈ ತರ. ನೋಡ್ಬೇ ನಿನ್ ಸೊಸಿ ಹಂಗೆ ಹೊಳ್ಳಿ ಮಾತಾಡ್ತಾಳ ಅಂತಂದು ನೋಡು. ಅಂಟಿಯಾರ ನಾನು ಇವಾಗ ಮುಂಜಾನೆ ಹೇಳೇನ್ರಿ, ನೀವು ಸುಮ್ಮನೆ ನಮ್ಮ ಅತ್ತಿ ಸೊಸಿ ವಿಚಾರದಾಗ ನಡಕ್ ಬರಕ್ ಹೋಗ್ಬೇಡ್ರಿ. ನಾವು ಹಂಗೆ ಮಾತಾಡ್ತಿರ್ತೀವಿ, ಒಂದಾಗ್ತೀವಿ. ನೀವು ಅದನ್ನ ದೊಡ್ಡ ಇದು ಮಾಡಕ್ ಹೋಗ್ಬೇಡ್ರಿ. ಅದು ಉಪ್ಪಿನ ಊಟ ಆಗೈತಲ್ರಿ, ಉಪ್ಪು ತಿಂದ್ರೆ ಏನಾಗೋದಿಲ್ರಿ. ಆಗೇ ಬಿಟ್ಟೈತಿ. ಬೇಕಂತ ಯಾರು ಮಾಡ್ರ ಅವ್ರು ಅನ್ಭವಿಸ್ತಾರ. ಈಗ ನಾನು ಮಾಡೇನಂತಂದ್ರೆ ನನ್ನ ಮೇಲೆ ಹಾಕ್ತೀರಾ, ಹಾಕ್ರಿ, ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಈಗ ನಾನು ಹಾಕಿಲ್ಲ ಅಂತಂದ್ರು ನೀವು ಏನಕ್ಕೆ ಹೇಳಿದ್ರು ಕೇಳವಲ್ರಿ. ನೀನ ಹಾಕಿ ಅಂತ ಹೇಳಾಕತ್ತೀರಿ. ಅಂದಮೇಲೆ ನಾನು ವಾಡ್ಸೋದು ಇಲ್ಲೇ ತಪ್ಪಾಕತ್ತಿ. ಅತ್ತೀರ ನೀವು ಹೆಂಗೆ ಅದನ್ನ ಅನ್ಕೊಂತೀರೋ ಹಂಗರಿ. ಹೋಗ್ಲಿ ಬಿಡವಲ್ಲತ್ತ, ಏನೋ ಮಿಸ್ಟೇಕ್ ಆಗಿ ಏನಾರ ಆಗಿರ್ಬೇಕು. ನೀನು ಬ್ಯಾಸರ ಮಾಡ್ಕೊಬೇಡವಾ. ಹೋಗ್ಲಿ ಬಿಡು. ನೀವು ಯಾರು ನಿಮ್ಮ ಅತ್ತಿಗೆ ಅಷ್ಟು ಕೆಟ್ಟಕ್ಕೆಲ್ಲ ನೀ ಇರ್ಲಿ ಅಂತ ಬಯಸ್ತಾಳಕಿ, ನೀವು ಹೋಗ್ಲಿ ಅಂತ ಯಾಕೆ ಬಯಸ್ತಾಳಕಿ? ಹೌದಿಲ್ಲ ಯವ್ವ? ಗೊತ್ತೈತೆ ತಗೋಬೇವ, ನೀವು ಅಕ್ಕಿನ ಸಪೋರ್ಟ ಮಾಡ್ತೀರಂತಂದ ಮಗಳ ಸಪೋರ್ಟ್ ಅಂತೂ ಮಾಡೋದಿಲ್ಲ ನೀವು. ಇಲ್ಲ ತಾಯಿದಾಗ ಸಪೋರ್ಟ್ ಗಿಪೋರ್ಟ್ ಅಂತ ಏನಿಲ್ಲ. ಇಷ್ಟು ದಿನ ಅಡುಗೆ ಚಲೋ ತಂಗ ಮಾಡ್ಕೊಂತ ಬಂದಾಳ. ನೀನು ಇವತ್ತೇನೋ ಏನೋ ಮಿಸ್ಟೇಕ್ ಆಗಿ ನಿನ್ನೆ ಅಲ್ಲ ಇವತ್ತು ರಾತ್ರಿ ಉಪ್ಪು ಬಿದ್ದೈತದ. ಹೋಗ್ಲಿ ಬಿಡು, ಏನೋ ಕೈ ತಪ್ಪಿ ಏನು ಮರ್ತು ಹಾಕಿರ್ಬೇಕು, ಏನೋ ಕೈ ತಪ್ಪಿ ಬಿದ್ದಿರ್ಬೇಕು. ಹೋಗ್ಲಿ ಬಿಡು, ಅದನ್ನ ಯಾಕೆ ದೊಡ್ಡದು ಮಾಡ್ತೀವ? ನೋಡು ನಿನ್ನ ಕಣ್ಣಾಗೂ ನಾನು ಕೆಟ್ಟಾಗತ್ತೇನೆ ಇಲ್ಲಿ. ಹೋಗ್ಲಿ ಬಿಡು, ಆಕಿನ ಯಾಕೆ ಅಷ್ಟು ಉರ್ದು ಬಿಡಾಕತ್ತಿ, ಆಕಿನ ಮೇಲೆ ಜಗಳ ತಕ್ಕೊಂತ ಅಂತ ಅನ್ನಕತ್ತಿ. ಹೌದಿಲ್ಲ ನೀನು?
ಅತ್ತಿ ಸೊಸಿ ಕೂಡಿ ನನ್ನ ಕೆಟ್ಟ ಮಾಡಾಕತ್ತೀವಿ. ನಾನು ಒಲ್ಲೆವ, ನಾನು ಹೋಗೇ ಬಿಡ್ತೇನೆ ನಮ್ಮ ಗಂಡನ ಮನಿ. ನಮ್ಮ ಅತ್ತೆಯರು ಹೆಂಗಾರ ಇರಲಿ, ಯಾಕೆನ ಚಲೋ ನನಗೆ. ನಿನಗೆ ಸೊಸಿನ ಹೆಚ್ಚಾದ್ಲು ಮಗಳಿಗಿನ. ಹೊಟ್ಟೆ ಹುಟ್ಟಿದ ಮಗಳು ಬ್ಯಾಡ ನಿನಗೆ. ಹೊರಗಿನ ಬಂದಿದ್ದ ಸೊಸಿ ಬೇಕು, ಹೌದಿಲ್ಲ? ವಾಲತ ನಾ ಹೆಂಗೆ ತಿಳಿಸ್ಬೇಕನ್ನೋದು ಗೊತ್ತಾಗವಲ್ಲ ನನಗೆ. ನೀನೊಂಥರ, ಆಕಿ ಒಂಥರ. ಯಾರಿಗೆ ಹೇಳಿ ಯಾರಿಗೆ ಬಿಡ್ಲಿ ಅನ್ನೋಂಗೆ ಆಗ್ಬಿಟ್ಟೈತೆ ವಾಯವ ನನಗೆ. ತಗೋವ, ನೀನು ಏನು ತಪ್ಪಿಲ್ಲ ಅಂತಂದಿಲ್ಲ, ಹೋಲ್ ಬಿಡು. ಯಾರು ಹಾಕಿರ್ಲಿ ಹೋಲ್ ಬಿಡು. ಈಗ ತಿಂದು ಮುಗಿತು, ಏನೋ ಆಯ್ತು. ಇಟ್ಟಿಟ್ಟಕ್ಕ ಸುಮ್ಮನೆ ಜಗಳ ಮಾಡ್ಕೊಂಡು ಹೋದ್ರು ಹುಯಿ ಅಂತ ನನಗದು ಇಷ್ಟ ಇಲ್ಲ. ಏನು ಈಗ ಹೊತ್ತಾಗೈತಿ, ಸುಮ್ಮನೆ ಬೇಸರ ಮಾಡ್ಕೊಳಕ್ ಹೋಗ್ಬೇಡ. ಬಾ, ಹಾಸಿಗೆ ಹಾಸ್ಕೊಡ್ತೀನಿ, ಮಕ್ಕಳು ಬಾ ಬಾ. ಕೂಸೆಲ್ಲ ಐತವಾ, ಮಕ್ಕೊಂಡನವ? ಹ್ಞೂ ಬೇ, ಮಕ್ಕೊಂಡನವ. ಯಾಕ ಲತಾ ಬೇಸರ ಮಾಡ್ಕೊಂಡು ನಿಂತೀವ? ಏನಿಲ್ಪ, ನಿನ್ನ ಅಂದ್ರೆ ಅವ್ವ ಮತ್ತು ನಿನ್ನ ಸೊಸಿ ಇಬ್ರು ಸೇರಿ ನೋಡು ನಾನು ಉಪ್ಪು ಸುರುವೇನೆ ಅನ್ನೋದು ಲೆಕ್ಕಕ್ಕೆ ಮಾತಾಡ್ಕೊಂತಾರ. ಹೌದು, ಪಲ್ಯಕ್ಕೆ ಉಪ್ಪು ಜಾಸ್ತಿ ಆಗಿತ್ತು. ಅದ ಮಧ್ಯಾಹ್ನ ತಿಂದಾಗ ಚಲೋನ ಇತ್ತದು. ಸಂಜೆನತ್ಲೆ ಹೆಂಗೆ ಉಪ್ಪಿನ ಉರ್ಲಾತು ಅದು ಗೊತ್ತಿಲ್ಲ ನೋಡು. ಲತಾ, ಒಂದು ಮಾತು ಹೇಳ್ತೀನಿ, ಬೇಸರ ಮಾಡ್ಕೋಬೇಡ. ನಾನು ನಿನ್ನೆಲ್ಲ ಮಧ್ಯಾಹ್ನ ಎಷ್ಟು 3 ಗಂಟೆ 4 ಗಂಟೆಗೆ ಎಲ್ಲರೂ ಊಟ ಮಾಡಿ ಸೊಸಿ ಆಕಿ ಅಡುಗೆ ಮನೆಯೆಲ್ಲ ಸ್ವಚ್ಛ ಮಾಡಿ ಹೋದ್ಲವ. ನೀವು ಹೊಳ್ಳಿ ಅಡುಗೆ ಮನೆಗೆ ಹೋಗಲಿಲ್ಲ, ನಾನು ನೋಡಿದೆ ನಿನ್ನ ಹೋಗಿದ್ದು. ನಾನು ನೀರು ಕುಡಿಯೋಣಂತ ಬಂದೆ, ನೀನು ಉಪ್ಪಿನ ಡಬ್ಬಿ ತೊಗೊಂಡು ಪಲ್ಯಕ್ಕೆ ಉಪ್ಪು ಹಾಕಾಕತ್ತಿದ್ದಿ. ನಾನು ಕಣ್ಣಾರೆ ನೋಡೀನಿ. ಯಪ್ಪ, ಏನು ಹೇಳಕತ್ತಿಪ್ಪ ನೀನು? ನಾ ಯಾಕೆ ಹಾಕ್ಲಿ ಉಪ್ಪು? ನಿನ್ನ ತಲೆಗಿಲಿ ಕೆಟ್ಟೈತನ? ಇಲ್ಲಪ್ಪ, ನಾ ಹೋಗಿಲ್ಲ ಬಿಡು ಅಡುಗೆ ಮನೆ ಕಡೆ. ಹಂಗಾದ್ರೆ ನನ್ನ ಕಣ್ಣು ಕಾಣೋದಿಲ್ಲನವ? ಏನ ನನಗೆ ಸುಳ್ಳು ಹೇಳಕತ್ತೇನಂತ ಅನ್ಕೊಂಡಿಯೋ? ಲತಾ, ನಿಮ್ಮ ಅಪ್ಪ ಹೇಳೋದು ಕರೆಕ್ಟನ? ಕರೆನ ಸುಳ್ಳುವ? ಅಯ್ಯೋ ಯವ್ವ, ಇಲ್ಲಿ ಬೇವ, ನಾನು ಅದು ಇಲ್ಲ ಬಿಡು. ನೋಡ್ಲತ್ತಾ, ಇಂಥವೆಲ್ಲ ಕೆಲಸ ಬಿಡು, ಬೆಂಕಿ ಹಚ್ಚೋ ಅಂತಾವು. ನಿನಗೆ ಇದ್ರಾಗ ಏನು ಸಿಗ್ತೈತೋ ಗೊತ್ತಿಲ್ಲ. ನೀ ಯಾವ ಕಾರಣಕ್ಕೆ ಅದು ಮಾಡಿಯೋ ಅಂತೂ ನನಗೆ ಗೊತ್ತಿಲ್ವ. ಅದು ನೀ ಮಾಡಿದ ತಪ್ಪೈತಿ. ಮಾಡಿ ಮತ್ತು ನಾ ಮಾಡಿಲ್ಲ ಅನ್ನೋದು ಅಪವಾದ ನಿಮ್ಮ ಅತ್ತಿಗೆ ಮೇಲೆ ಹಾಕೋದು ನೀನು ತಪ್ಪದು. ಏನು ಗಂಡ ಮನೆಯಾಗ ಬಾಳೆ ಮಾಡಿಕಿ ನೀನು. ನಾಳೆ ಅಲ್ಲಿ ನೆಗಣ್ಯಾರು ನಾದ್ನ್ಯಾರು ಅವರೆಲ್ಲ ಇರ್ತಾರ. ಇಂಥವೆಲ್ಲ ಕೆಲಸ ಮಾಡಕ್ಕೆ ಹೋಗ್ಬೇಡವಾ. ನಮಗೆ ಕೆಟ್ಟ ಹೆಸರು ತರಕ್ಕೆ ಹೋಗ್ಬೇಡ ತಂದೆ ತಾಯಿಗೆ. ನಿಮ್ಮಪ್ಪ ಅಪ್ಪ ಹೋಲಿ ಅವ್ಗ ಬರ್ತೈತದು. ನಿಮ್ಮವ್ವ ಇದನ್ನೇ ಹೇಳ್ಕೊಟ್ಟಾಳ ನಿನಗೆ ಅಂತಂತಾರ. ನೋಡ್ವಾ, ಮತ್ತು ಸೊಸಿ ಮುಂದೆ ಬಂದು ಅದನ್ನೆಲ್ಲ ಮಾತಾಡಿ ಇನ್ನು ನಾನು ಇದನ್ನೆಲ್ಲ ಇತ್ಯರ್ಥ ಮಾಡಬಹುದು. ಆದ್ರೆ ಬೇಡ, ಸುಮ್ಮನೆ ಇದನ್ನ ಇಲ್ಲಿಗೆ ಮುಗಿಸ್ಬಿಡೋಣಂತ. ಇಂಥ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಇನ್ನೊಮ್ಮೆ. ಏನವ? ಹೌದು ಲತಾ, ನಿಮ್ಮಪ್ಪ ಹೇಳೋದು ಕರೆಕ್ಟ್ ಐತಿ. ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡವಾ. ಆಯ್ತು ತಗೋರಿ. ರೀ, ನೀವು ನೋಡಿದ್ದೇನ್ರಿ ಲತಾ ಅಡುಗೆ ಮನೆಗೆ ಹೋಗೋದು? ಆಕಿ ಸೊಸಿ ಅಡುಗೆ ಗಿಡಿ ಮಾಡಿ ಮನೆಯೆಲ್ಲ ನೀಟ್ ಮಾಡಿ ಅಡುಗೆ ಮನೆ ಹೊರಗೆ ಬಂದ್ಲ. ನಾ ಅದ ಟೈಮಿಗೆ ನೀರು ಕುಡಿಬೇಕಂತ ಒಳಗೆ ಹೊಂಟಿದ್ದೆ. ಅವಾಗ ಈಕಿ ಹೋದ್ಲು. ಏನು ಮಾಡ್ತಾ ತಡಿ ನೋಡು ಅಂತ ಹೋದ್ರೆ ಇದಕ್ಕೆ ಇಂಥ ಕೆಲಸ ಮಾಡ್ಯಾಳ ಅಷ್ಟೆ. ಚಲೋ ಆಯ್ತು ಬಿಡು. ಇಲ್ಲಿವರೆಗೂ ನೋಡಿದ್ರಿ, ಪ್ಲೀಸ್ ಒಂದು ಲೈಕ್, ಕಮೆಂಟು, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ಕೆ ಹೋಗಬೇಡಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಣಂತೆ. ಅಲ್ಲಿವರೆಗೂ ಟೇಕ್ ಕೇರ್.